ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ನಾನು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆ್ಯಸ್ ಯು ನೋ, ಇದು ನಿಮಗೆ ಸಿ ಇ ಟಿಯಲ್ಲಿ ಆನ್ ಆ್ಯನ್ ಆ್ಯಾವರೇಜು 6 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. 6 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. 2024 5 ಮಾರ್ಕ್ಸ್ ಬಂದಿದೆ, 23 6, 22 5. ಸೊ ಓವರಾಲಾಗಿ 5 ಅಂತೂ ಪಕ್ಕ ಬರುತ್ತೆ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. ಸೊ ಇದನ್ನು ನಾನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೇನೆ. ಇವತ್ತೊಂದು ಪಾರ್ಟ್ಸನ್ನು ಹೇಳಿಕೊಡ್ತೇನೆ, ನಾಳೆ 2 ಆದರೆ ನಾಳೆನೇ ಮಾಡಿಬಿಡ್ತೇನೆ, ಆಯಿತಾ. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ 5 to 6 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಆ್ಯಂಡ್ ಮತ್ತೊಂದು ಏನು ಅಂತ ಕೇಳಿದೆ ಸ್ಟೂಡೆಂಟ್ಸ್, ನೀವು ಆಲ್ರೆಡಿ ಈಗ ಓದಿರೋ ಚಾಪ್ಟರ್ನ ದಯವಿಟ್ಟು ರಿವಿಷನ್ ಮಾಡಿ. ವೆಕ್ಟರ್ಸು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, 3 ಡೈಮೆನ್ಷನಲ್ ಜಿಯೋಮೆಟ್ರಿ, ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ಸು, ಸೆಟ್ಸ್, ದಯವಿಟ್ಟು ಇದನ್ನು ಪರ್ಫೆಕ್ಟಾಗಿ ಮಾಡಿ. ಪ್ಲಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇದರಿಂದ ನಿಮ್ಗೆ ಏನಿಲ್ಲ ಅಂದರೂ 20 to 23 ಮಾರ್ಕ್ಸ್ ಬರುತ್ತೆ. ಎಷ್ಟು ಕ್ವಶನ್ಸ್ಗಳನ್ನು ಮಾಡಲಿಕ್ಕಾಗುತ್ತೆ, ಎಷ್ಟು ಮಾರ್ಕ್ ಟೆಸ್ಟನ್ನು ಕೊಡಲಿಕ್ಕಾಗುತ್ತೆ, ಕೊಡಿ. ಬಿ ಪರ್ಫೆಕ್ಟ್ ಇದಿಷ್ಟರಲ್ಲಿ, ಆಯಿತಾ. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಅದನ್ನು ತಗೊಳ್ಳಿ. ಇನ್ನೊಂದೆರಡು ಚಾಪ್ಟರ್ ನಾನು ಹೇಳ್ತೇನೆ, ಒಂದು 35 to 40 ಮಾರ್ಕ್ಸ್ ಫಿಕ್ಸ್ ಆಗಿ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಬಿಗಿನ್. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನಂಗೆ ಮೆಸೇಜ್ ಹಾಕಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಇಫ್ y ಈಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ x ಹೋಲ್ ಸ್ಕ್ವೇರ್, ದೆನ್ x² + 1 ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಇಂಟು x² + 1 ಇಂಟು y1 ಈಸ್ ಈಕ್ವಲ್ಸ್ ಟು. ಇದು ನೋಡಿ ಸ್ಟೂಡೆಂಟ್ಸ್, ನಾನು ಕ್ವಶನ್ ಬಂದಾಗೆ ಹೊಸ ಟಾಪಿಕ್ ಏನಾದರೂ ಬಂದರೆ ನಾನು ನಿಮ್ಗೆ ಡೈರೆಕ್ಟ್ ಹೇಳಿಕೊಡ್ತೇನೆ, ಆಯಿತಾ. ಇದನ್ನು ನೋಡಿ ನಾನು ನಿಮಗೆ ಮತ್ತೊಂದು ಏನಂತ ಕೇಳಿದರೆ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳಿದ್ದರೆ ಅದರದ್ದು ಆನ್ಸರ್ಸನ್ನು ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. 5 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಲ್ಲ ಟೆಕ್ಸ್ಟ್ ಬುಕ್ ಇದು, ಅದನ್ನು ನೋಡ್ಕೊಂಡು ಬನ್ನಿ. ಕೆಲವೊಂದು ಟೈಮ್ ಏನಾಗುತ್ತೆ, ಟೆಕ್ಸ್ಟ್ ಬುಕ್ ಇದು ಆ್ಯಸ್ ಇಟ್ ಈಸ್ ಹಾಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಇದು ಸಿಂಪಲ್, ಇದು ಟೆಕ್ಸ್ಟ್ ಬುಕ್ಕಿಗೆ ಡೈರೆಕ್ಟ್ ಕ್ವಶನ್ಸ್ ಇದು, ಆಯಿತಾ. ಇದರ ಆನ್ಸರ್ ಬಂದುಬಿಟ್ಟು 2, ಆಯಿತಾ. ನೀವು ಟೆಕ್ಸ್ಟ್ ಬುಕ್ಕಿಗೆ ನೋಡ್ಕೊಂಡು ಬಂದಿದ್ರೆ, ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ ನೀವು 5 ಮಾರ್ಕ್ಸಿಗೆ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್, ಆಯಿತಾ. ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೇನೆ ಕೇಳಿದ್ರೆ, ದಯವಿಟ್ಟು ಟೆಕ್ಸ್ಟ್ ಬುಕ್ಕಿದು ಏನು ಕ್ವಶನ್ಸ್ ಇದೆ ಅದನ್ನು ನೋಡ್ಕೊಳ್ಳಿ, ಅಂದರೆ ಆನ್ಸರ್ನ ನೋಡ್ಕೊಳ್ಳಿ. ಮತ್ತು ನೀವು ಸಾಲ್ವ್ ಮಾಡ್ತಾ ಕೂತ್ಕೊಳ್ಬೇಡಿ, ಅರ್ಥ ಆಯ್ತಾ. 5 ಮಾರ್ಕ್ಸ್ ಇದೇನಿದೆ ಅದೆಲ್ಲದನ್ನು ಆನ್ಸರ್ನ ನೋಡ್ಕೊಂಡು ಬನ್ನಿ. ಫೈನಲ್ ಆನ್ಸರ್ ಇದು ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಿಂದ ಕೇಳಿದ್ದಾರೆ. ಸೊ ಇದನ್ನು ಮಾಡೋದಿಲ್ಲ, ಯಾಕಂದರೆ 5 ಮಾರ್ಕ್ಸ್ ಕ್ವಶನ್, ನಿಮ್ಮ 5 ಮಾರ್ಕ್ಸ್ ಕ್ವಶನ್ನ ಮಾಡಲಿಕ್ಕೆ ಮಿನಿಮಮ್ 3 to 4 ಮಿನಿಟ್ಸ್ ಬೇಕು. ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಂಡು ಬಂದಿದ್ದರೆ, ಈ ಕ್ವಶನ್ನ ನೋಡಿದ ತಕ್ಷಣ ಇದನ್ನು ಕೇಳಿದ್ದಾರೆ, ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ದೇನೆ, ಆನ್ಸರ್ನಾದರೂ ನೋಡ್ಕೊಂಡು ಬನ್ನಿ, ಗೊತ್ತಾಯ್ತಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟೂಡೆಂಟ್ಸ್ ಎಲ್ಲದು. ದ ಫಂಕ್ಷನ್ ರಿಪ್ರೆಸೆಂಟೆಡ್ ಬೈ ದ ಫಾಲೋವಿಂಗ್ ಗ್ರಾಫ್ ಈಸ್, ಆಯಿತಾ. ನಾನು ಗ್ರಾಫನ್ನು ಇಲ್ಲಿ ಬರೀಲಿಲ್ಲ, ನಾನು ಬರೀತೇನೆ ಏನು ಫಾಲೋವಿಂಗ್ ಗ್ರಾಫ್ ಅಂತ ಹೇಳ್ತೇನೆ. ಒಂದು ಗ್ರಾಫ್ ಇದೆಯಂತ ಇಲ್ಲಿ ನೋಡಿ, ಗ್ರಾಫನ್ನು ಈಗ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ದಿಸ್ ಇಸ್ ಯುವರ್ ಗ್ರಾಫ್, ಅರ್ಥ ಆಯ್ತಾ. ಇದು ಗ್ರಾಫ್, ಇದು 1, ಇದು 2, ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 2 ಆಗಿದೆ, ಆಯಿತಾ. ಇನ್ನು ಕೆಳಗಡೆನೂ ಇದೆ ಕೊಟ್ಟಿದ್ದಾರೆ, ಗ್ರಾಫನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ, ಸರಿನಾ. ಇದು x ಆಕ್ಸಿಸ್, ದಿಸ್ ಇಸ್ ಯುವರ್ y ಆಕ್ಸಿಸ್. ದ ಫಂಕ್ಷನ್ ರಿಪ್ರೆಸೆಂಟ್ಸ್ ಬೈ ದ ಫಾಲೋವಿಂಗ್ ಗ್ರಾಫ್ ಈಸ್. ಈ ಗ್ರಾಫ್ ಏನನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ, ಫಂಕ್ಷನ್ ಕಂಟಿನ್ಯೂವಸ್ಸಾ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ x = 1, ಡಿಫರೆನ್ಷಿಯಬಲ್ ಬಟ್ ನಾಟ್ ಕಂಟಿನ್ಯೂಸ್ ಅಟ್ x = 1, ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಟ್ x = 1, ನೀದರ್ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಟ್ x = 1. ಇದ್ರ ಮೇಲೆ ಕೇಳುವಂಥ ಕ್ವಶನ್ ತುಂಬ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಒಂದು ಟ್ರಿಗ್ನಾಮೆಟ್ರಿ ಫಂಕ್ಷನ್ಸು, ಇನ್ನೊಂದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸು, ಗ್ರಾಫ್, ಅದೆಲ್ಲದನ್ನು ಕಲ್ತ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಕಂಟಿನ್ಯೂಸ್ ಹೌದಾ ಅಲ್ವಾ, ಇಲ್ಲೆಲ್ಲಾದರೂ ಬ್ರೇಕ್ ಇದೆಯಾ ನೋಡಿ, ಈ ಲೈನ್ ನೋಡಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಕರೆಕ್ಟಾ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಎಲ್ಲಾದರೂ ಬ್ರೇಕ್ ಇದ್ದರೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಬ್ರೇಕ್ ಇಲ್ಲ, ಸೊ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಸೊ ಇಟ್ ಈಸ್ ಅ ಕಂಟಿನ್ಯೂಸ್. ನಿಮ್ಗೆ ಇದರಲ್ಲೇ ಗೊತ್ತಾಗ್ತದೆ ನೋಡಿ, ಕಂಟಿನ್ಯೂಸ್. ಸರಿ, ಹಾಗಾದರೆ ನೀದರ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ಇದು ಹೋಯ್ತು. ನಾಟ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ಇದು ಹೋಯ್ತು. ಈಗ ಡಿಫರೆನ್ಷಿಯೇಬಲ್ ಹೌದಾ ಅಲ್ವಾ. ಈಗ ನೋಡಿ, ಡಿಫರೆನ್ಷಿಯೇಬಲ್ ಅಲ್ಲ ಅಂತ ಹೇಳೋದು ಯಾವಾಗ ಗೊತ್ತುಂಟಾ, ಯಾವಾಗ ಒಂದು ಗ್ರಾಫಲ್ಲಿ ಶಾರ್ಪ್ ಎಡ್ಜ್ ಬಂದರೆ, ಈ ಥರ ಶಾರ್ಪ್ ಎಡ್ಜ್ ಬಂದರೆ ವಿಚ್ ಈಸ್ ನಾಟ್ ಡಿಫರೆನ್ಷಿಯೇಬಲ್. ಶಾರ್ಪ್ ಎಡ್ಜ್ ಬಂದರೆ ವಿಚ್ ಈಸ್ ನಾಟ್ ಡಿಫರೆನ್ಷಿಯೇಬಲ್ ಅಂತ ಮೀನಿಂಗ್. ಎಲ್ಲಿ ಇದು ಶಾರ್ಪ್ ಎಡ್ಜ್ ಎಲ್ಲಿ ಬಂದಿದೆ, 1ನಲ್ಲಿ ಬಂದಿದೆ. ಸೊ 1ನಲ್ಲಿ ಇದು ಡಿಫರೆನ್ಷಿಯೇಬಲ್ ಅಲ್ಲ, ಬಿಕಾಸ್ ಶಾರ್ಪ್ ಎಡ್ಜ್ ಈಸ್ ಎಟ್ 1. ಅಟ್ x = 1 ಇದ್ದಾಗ ಶಾರ್ಪ್ ಎಡ್ಜ್ ಬಂದಿದೆ, ದಟ್ ಮೀನಿಂಗ್ ಟು ಸೇ ದಟ್ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ x = 1. ಕಂಟಿನ್ಯೂಸ್ ಅಂತ ಗೊತ್ತಾಯಿತು. ಸೊ ದಿಸ್ ಇಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಓಕೆ, ಶಾರ್ಪ್ ಎಡ್ಜ್ ಬಂದರೆ ಅದಕ್ಕೆ ಗ್ರಾಫ್ ಮಾಡೋದನ್ನು ಕಲ್ತ್ಕೊಳ್ಳಿ, ಎಲ್ಲದ್ರದ್ದು ಗ್ರಾಫನ್ನು ನೋಡ್ಕೊಂಡಿರಿ, ಆಯಿತಾ. ನನ್ನ ಪ್ರಾಬ್ಲಮ್ ಬಂದಾಗ ಗ್ರಾಫನ್ನು ಹೇಳ್ತೇನೆ, ಪ್ಲಸ್ ಐಡೆಂಟಿಟಿನೂ ಕಲ್ತ್ಕೊಂಡಿರಿ. ನೆಕ್ಸ್ಟ್, ಥರ್ಡ್ ಕ್ವಶನ್, ಇಫ್ f(x) = 3 sin πx ಡಿವೈಡೆಡ್ ಬೈ 5x, x is not equals to 0, 2k where x is equals to 0 ಈಸ್ ಕಂಟಿನ್ಯೂಸ್ ಅಂತ ಅವರೇ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ, ದೆನ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾರೆ, ಆಯಿತಾ. ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ, ಅಟ್ x = 0 ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಇವಾಗ ಏನು ಮಾಡೋಣ, ಲಿಮಿಟ್ ಅಪ್ಲೈ ಮಾಡೋಣ.
ಆಯಿತಾ. ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೇನೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಯಾಕೆ 0 ಹೇಳಿ? ಎಟ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? 3 sin πx ಡಿವೈಡೆಡ್ ಬೈ 5x. ಸರಿನಾ? ಈಗ ಏನು ಮಾಡೋಣ? ಇಲ್ಲಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು 3/5 ಔಟ್ಸೈಡ್ ಇಡ್ತೇನೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಈಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 3/5 ಔಟ್ಸೈಡ್ ಇಟ್ಟಿದ್ದೇನೆ. ಏನು ಉಳಿತು ಇವಾಗ ಇಲ್ಲಿ? sin πx ಡಿವೈಡೆಡ್ ಬೈ ಎಕ್ಸ್ ಉಳಿತು. ಯಾಕಂದರೆ ಈ 3 ಔಟ್ಸೈಡ್ ಇಟ್ಟಿದ್ದೇನೆ, 5 ಔಟ್ಸೈಡ್ ಇಟ್ಟಿದ್ದೇನೆ. sin πx ಡಿವೈಡೆಡ್ ಬೈ ಎಕ್ಸ್ ಉಳಿದಿದೆ. ಸರಿಯಾ? ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೊಂದು ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ ಅದು? ಏನು ಫಾರ್ಮುಲಾ ಅಂತ ಕೇಳಿದರೆ sin x ಬೈ ಎಕ್ಸ್ ಈಕ್ವಲ್ಸ್ ಟು 1. ಲಿಮಿಟ್ ಎಕ್ಸ್ ಟೆನ್ಸ್ ಟು 0, sin x ಬೈ ಎಕ್ಸ್ ಈಕ್ವಲ್ಸ್ ಟು 1 ಅಥವಾ sin θ ಬೈ θ ಈಕ್ವಲ್ಸ್ ಟು 1, tan θ ಬೈ θ ಈಕ್ವಲ್ಸ್ ಟು 1. ಅದು ನಿಮ್ಗೆ ಗೊತ್ತಿದೆಯಲ್ಲ. ಸೊ ಬಟ್ ಈ ಫಾರ್ಮುಲಾ ಗೊತ್ತಿದೆಯಲ್ಲ ನಿಮಗೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದ್ದರೆ sin θ ಬೈ θ ಈಕ್ವಲ್ಸ್ ಟು 1 ಅಂತ, sin θ ಬೈ t ಆಗುವಾಗೆ tan θ ಬೈ θ ಈಕ್ವಲ್ಸ್ ಟು 1. ಸರಿನಾ? ಇಲ್ಲಿ θ ಪ್ಲೇಸಲ್ಲಿ ಏನಿದೆ? πx ಇದೆ. ಬಟ್ ಕೆಳಗಡೆ ಏನಿದೆ? ಎಕ್ಸ್ ಇದೆ. ಹಾಗಾದರೆ ನಾನು ಕೆಳಗಡೆನೂ ಪೈ ಬರಬೇಕಂತ ಹೇಳಿದರೆ ಇಂಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಪೈ. ಕರೆಕ್ಟಾ? ಗೊತ್ತಾಯ್ತಾ ಇದು ಏನಂತ? 3/5 ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಅವಾಗ ಏನಾಗುತ್ತೆ ನೋಡಿ, sin πx ಡಿವೈಡೆಡ್ ಬೈ, ನಾನು ಇದನ್ನ ಇಲ್ಲಿ ಬರಿತೇನೆ, ಇದು πx ಆಗಿದೆ ಅಲ್ವಾ, ಇಂಟು ಇಲ್ಲೊಂದು ಪೈ ಇದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಬರೀನಿ. ಆವಾಗ ಇಲ್ಲಿ ನೋಡಿ ತೀಟ, ಇದು ತೀಟ, ಈ ಫಾರ್ಮಿಗೆ ಬರಲಿಲ್ವಾ? ಆವಾಗ ಇದಿಷ್ಟು ಪ್ಲೇಸಲ್ಲಿ ನಾನು 1 ಅಂತ ಬರಿಬೋದಾ? ಕರೆಕ್ಟಾ? ಸೊ ಇಲ್ಲಿ ಏನು ಉಳಿತು? 3/5 ಉಳಿದಿದೆ. ಇದಿಷ್ಟು 1 ಆಗುತ್ತೆ. ಬಟ್ ಇಲ್ಲೊಂದು ಏನೋ ಇದೆಯಲ್ಲ, ಪೈ. ಸೊ 3π/5 ಈಸ್ ಯುವರ್ ಆನ್ಸರ್. ಸೊ ಡಿ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3x - x 8, ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, 2k ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 5. ಈಸ್ ಕಂಟಿನ್ಯೂವಸ್. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಈಸ್ ಕಂಟಿನ್ಯೂವಸ್ ಅಂತ. ಕ್ವಶನ್ ಏನು ಕೇಳಿದ್ದು? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಆಯಿತಾ? ಈಸ್ ಕಂಟಿನ್ಯೂವಸ್ ಅಂತ ಕೊಟ್ಟರೆ, ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರಾ? ಅವಾಗ ಏನು ಮಾಡಿ? LHL ಈಸ್ ಈಕ್ವಲ್ಸ್ ಟು RHL. ಅದು ಗೊತ್ತಿದೆಯಲ್ಲ ನಿಮಗೆ. ಲಿಮಿಟ್ ಇದು ಮಾಡಿದಾಗ LHL ಈಸ್ ಈಕ್ವಲ್ಸ್ ಟು RHL ಮಾಡಿದರೆ, ಕಂಟಿನ್ಯೂವಸ್ ಅಂತ ಕೊಟ್ಟಾಗ LHL ಈಸ್ ಈಕ್ವಲ್ಸ್ ಟು RHL ಮಾಡೋಣ. ಇಲ್ಲಿಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಮಾಡಬೇಕು ನಾವು. ಕರೆಕ್ಟಾ? LHL ಈಸ್ ಈಕ್ವಲ್ಸ್ ಟು RHL ಅಂತ ಮಾಡೋಣ. ಸರಿಯಾ? LHL ಏನಿದೆ ಇಲ್ಲಿ? 3x - 8 ವೆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಹೇಳಿದ್ದಾರೆ. ಕರೆಕ್ಟಾ? 5 ಈಸ್ ಕಂಟಿನ್ಯೂಸ್ ಅಟ್ ಫೈಂಡ್ ಕೆ ಅಂತ ಹೇಳಿದ್ದಾರೆ. ಅಂದರೆ ನಾನು 5 ತಗೊಳ್ತೇನೆ. 3 × 5 - 8 ಈಸ್ ಈಕ್ವಲ್ಸ್ ಟು 2k. ಸರಿನಾ? 3 15 15 - 8 ಎಷ್ಟು? 7 ಈಸ್ ಈಕ್ವಲ್ಸ್ ಟು 2k. ಕೆ ಈಸ್ ಈಕ್ವಲ್ಸ್ ಟು 7/2 ಅಷ್ಟೇ. ದಿಸ್ ಈಸ್ ಯುವರ್ ಆನ್ಸರ್ ಸ್ಟೂಡೆಂಟ್ಸು. ಮತ್ತೇನಿದೆ ಇದರಲ್ಲಿ? ಕೆ ಇದ್ದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಎಕ್ಸ್ ಇದ್ದಲ್ಲಿ ಏನು ಹಾಕಿದ್ದು? 5 ಹಾಕಿದ್ದು, ಕೆ ಅನ್ನು ಫೈಂಡ್ ಔಟ್ ಮಾಡಿದ್ದು. ಎಕ್ಸ್ ಇದ್ದಲ್ಲಿ ಯಾಕೆ 5 ಹಾಕಿದ್ದು? ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾರೆ, ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ಅದಕ್ಕೆ 5 ಅಂತ ತಗೊಂಡಿದ್ದು ಅಷ್ಟೇ. ಗೊತ್ತಾಯ್ತಾ? LHL ಈಸ್ ಈಕ್ವಲ್ಸ್ ಟು RHL ಮಾಡಿದ್ದು. ಇದು LHL ಆಗುತ್ತೆ 3x - 8, RHL ಈಸ್ ಈಕ್ವಲ್ಸ್ ಟು 2k ಆಗುತ್ತೆ. ಕರೆಕ್ಟಾ? ಫಿಫ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ y ಈಸ್ ಈಕ್ವಲ್ಸ್ ಟು log ಆಫ್ 1 - x² ಡಿವೈಡೆಡ್ ಬೈ 1 + x², ದೆನ್ dy/dx. ಆಯಿತಾ? ನಿಮ್ಮ dy/dx ಅಂತ ಕೇಳಿದ್ರೆ ಸ್ವಲ್ಪ ದೊಡ್ಡದಿರುತ್ತೆ, ಏನು ಕಷ್ಟ ಇರೋದಿಲ್ಲ ಸ್ಟೂಡೆಂಟ್ಸು. ಆಯಿತಾ? ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೇ. ಈಗ ಡಿಫ್ರೆನ್ಷಿಯೇಟ್ ಮಾಡುವಾಗ ಏನು ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ? ನೀವು ಡಿಫ್ರೆನ್ಷಿಯೇಟ್ ಮಾಡುವಾಗ ಏನಾಗುತ್ತೆ? ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. y ಈಸ್ ಈಕ್ವಲ್ಸ್ ಟು log ಆಫ್ 1 - x² ಬೈ 1 + x², dy/dx. ಫಸ್ಟಿಗೆ ಲಾಗ್ ಆಫ್ ಎಕ್ಸ್ ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? 1/x. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಇಲ್ಲಿ ನೋಡಿ, ಲಾಗ್ ಆಫ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಏನು? 1/x. ಎಕ್ಸ್ ಪ್ಲೇಸಲ್ಲಿ ಇದಿಷ್ಟು ಇದೆ. ಕರೆಕ್ಟಾ? ನನಗೇನಾಗುತ್ತೆ ಆವಾಗ? ಇದು 1/ ಕರೆಕ್ಟ್ ನೋಡಿ, ನಾನು ಇದನ್ನು ಬರೆಯೋದಿಲ್ಲ. 1/1 - x² ಬೈ 1 + x² ಆಗುತ್ತೆ ಆ್ಯಕ್ಚುಲಿ ಅಲ್ವಾ? ಸೊ ನಾನು ಇದನ್ನು ಇಲ್ಲಿ ತಗೊಂಡು ಹೋಗ್ತೇನೆ, ಡೈರೆಕ್ಟ್ ಬರಿತೇನೆ 1 + x² ಬೈ 1 - x². ಯಾಕೆ ಹೇಳಿ? ಲಾಗ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಇದನ್ನು ಏನು ಮಾಡಬೇಕಂತ ಹೇಳಿದರೆ, ನೀವೀಗ ಕೋಶೆಂಟ್ ರೂಲನ್ನು ಅಪ್ಲೈ ಮಾಡಬೇಕು. ಇದಕ್ಕೆ u/v ರೂಲ್ ಇದೆಯಲ್ಲ, ಅದನ್ನು ಅಪ್ಲೈ ಮಾಡಬೇಕು. ಡಿನಾಮಿನೇಟರ್ ಎಂತ ಬರುತ್ತೆ ಹೇಳಿ? u/v, v² ಆಗುತ್ತೆ ಅಲ್ವಾ? 1 + x² ಹೋಲ್ ಸ್ಕ್ವೇರ್ ಆಗುತ್ತೆ. ಸರಿನಾ? ಆಮೇಲೆ ಮೇಲ್ಗಡೆ ಏನು ಬರುತ್ತೆ? ಫಸ್ಟಿಗೆ ವಿಯನ್ನು ಹಾಗೆ ಇಡಿ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ? u ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? -2x ಆಗುತ್ತೆ. ಯಾಕೆ ಹೇಳಿ? -x² ಡಿಫ್ರೆನ್ಸಿಯೇಷನ್ -2x ಆಗುತ್ತೆ. ಫಾರ್ಮುಲದು ಮೈನಸ್ ಹಾಕಿ, ಆಮೇಲೆ 1 - x² ಆ್ಯಸ್ ಇಟ್ ಈಸ್ ಹಾಗೆ ಇಡಿ. ಡಿನಾಮಿನೇಟರ್ನ ಇದು ಮಾಡಿ, ಅಂದರೆ ವಿಯನ್ನು ಡಿಫ್ರೆನ್ಷಿಯೇಟ್ ಮಾಡಿ. ವಿಯನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? 2x ಆಗುತ್ತೆ. ಸರಿನಾ? ಈಗ ನೋಡಿ ಸಿಂಪ್ಲಿಫಿಕೇಷನ್ ಮಾಡೋಣ.
ಈಗ ಇಲ್ಲೇನಿದೆ 1 + x² ಇದೆ. ಈ 1 + x², ಇಲ್ಲಿರೋ 1 + x² ಕ್ಯಾನ್ಸಲ್ ಮಾಡೋಣ. ಮಾಡ್ಬೋದಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಇವಾಗ ಇಲ್ಲಿ 1 + x² ಇದೆ, ಇಂಟು -2x ಇದೆ, ಮಲ್ಟಿಪ್ಲೈ ಮಾಡೋಣ. 1 × -2x ಅಂದರೆ -2x, ಪ್ಲಸ್ ಇಂಟು ಮೈನಸ್ ಅಂದರೆ -2x³ ಆಗುತ್ತೆ. ಕರೆಕ್ಟಲ್ಲ? ಮೈನಸ್. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 × 1 2x. ಈಗ ಇದನ್ನು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದು 2x³ ಆಗುತ್ತೆ. ಸರಿಯಾ? +2x³. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡಿನಾಮಿನೇಟ್ರಲ್ಲಿ ಏನಿದೆ 1 - x², ಇಲ್ಲೇನಿದೆ 1 + x². ಏನಲ್ಲಿ ಕ್ಯಾನ್ಸಲ್ ಆಗುತ್ತೆ, -2x³ + 2x³ ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಏನು ಉಳಿತದೆ, -4x. ಸರಿಯಾ? ಈಗ ಮೇಲ್ಗಡೆ -4x ಅಂತ ಹೇಳಿದಾಗ ನಿಮಗಿರೋ ಆಪ್ಷನ್ ಇದು ಒಂದೇ, ಡೈರೆಕ್ಟ್ ಆನ್ಸರ್ ಬರೆದು ಬಿಡ್ಬೋದು. ಆದರೂ ನ್ಯೂಮರೇಟರ್ ಮಾಡೋಣ. ಇದು ನೋಡಿ, a - b × a + b ಫಾರ್ಮಲ್ಲಿ ಇಲ್ವಾ? ಏನಾಗುತ್ತೆ ಇದು, a² - b² ಅಂದರೆ 1 - x² ಹೋಲ್ ಸ್ಕ್ವೇರ್ 1 + x² ಹೋಲ್ ಸ್ಕ್ವೇರ್. ಸರಿನಾ? 1 - x² ಹೋಲ್ ಸ್ಕ್ವೇರ್ ಅಥವಾ 1 + x² ಹೋಲ್ ಸ್ಕ್ವೇರ್. a - b a + b a² - b² ಆಗುತ್ತೆ. ಸೊ ಆವಾಗ ನಾನು ಇದನ್ನು ಏನಂತ ಬರಿಬೋದು, ಇದನ್ನು ಈ ಥರ ಬರಿಬೋದಾ, -4x ಡಿವೈಡೆಡ್ ಬೈ 1 - x⁴ ಅಂತ ಬರಿಬೋದಾ? ಯಾಕಂತ ಕೇಳಿದರೆ ಇದನ್ನು ಈಗನೂ ಮಾಡ್ಬೋದು ನೀವೀಗ. ಈಗ a - b a + b ಅಂದರೆ ಏನಾಗುತ್ತೆ ಹೇಳಿ, ಇಲ್ಲಿ a² - b² ಅಲ್ವಾ? a² - b². a ಅಂದ್ರೇನು 1² ಮೈನಸ್ b ಅಂದ್ರೇನು x² ಅದ್ರ ಹೋಲ್ ಸ್ಕ್ವೇರ್ ಏನು x⁴. ಇದನ್ನು ಆನ್ಸರ್ ಆಲ್ರೆಡಿ ಬಂದಿತ್ತು, ನೀವು ಇದನ್ನೆಲ್ಲ ಮಾಡೋದು ಬೇಡ. ಒಂದು ಟೈಮ್ ಇಲ್ಲಿ ಬಂತ ನ್ಯೂಮರೇಟ್ರ್ ಆಪ್ಷನ್ ಆಗಿ ನೋಡಿ, ಪ್ರತಿ ಟೈಮ್ ಆಪ್ಷನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿರಿ, ಬೇಗ ಆಗುತ್ತೆ ಕ್ವಶನ್ನು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಫ್ x = a cos³ θ, y = a sin³ θ, ದೆನ್ 1 + dy/dx ಹೋಲ್ ಸ್ಕ್ವೇರ್. ಕ್ವಶನ್ ಕೇಳಿದ್ದು 1 + dy/dx ಹೋಲ್ ಸ್ಕ್ವೇರ್. ಏನಿಲ್ಲ, dy/dx ಹೋಲ್ ಸ್ಕ್ವೇರ್ ಅಂದರೆ ಏನು ಹೇಳಿ ಮೀನಿಂಗು, ಡಬಲ್ ಡಿಫ್ರೆನ್ಸಿಯೇಷನ್ ಅಷ್ಟೇ. ಫಸ್ಟಿಗೆ ಡಿಫ್ರೆನ್ಸಿಯೇಷನ್ ಮಾಡೋಣ. 6th ಕ್ವಶನ್ನು, dy/dx ಅಂದರೆ ಏನು ಹೇಳಿ, y ಅಂದರೆ ಏನು ಕೊಟ್ಟಿದ್ದಾರೆ ಅವರು, a sin³ θ, x ಅಂದರೆ ಏನು ಕೊಟ್ಟಿದ್ದಾರೆ, a cos³ θ. ಫಸ್ಟಿಗೆ y ಅನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ಅಲ್ವಾ, ಯಾಕಂದರೆ dy/dx ಅಲ್ವಾ, dy ಅಂದರೆ ಇದು a sin³ θ. ಅವಾಗ ಏನಾಗುತ್ತೆ, ಫಸ್ಟಿಗೆ ನೀವೇನು ಮಾಡ್ತೀರಾ, a ಅನ್ನು ಔಟ್ಸೈಡ್ ತೆಗೀನಿ, ಯಾಕಂದರೆ ಇಟ್ ಈಸ್ ಅ ಕಾನ್ಸ್ಟೆಂಟು. sin³ θ ಯಾವ ಫಾರ್ಮುಲಾ ಆಗುತ್ತೆ, x⁴n x⁴n - 1. ಅವಾಗ ಏನಾಗುತ್ತೆ, 3 sin² θ ಆಗುತ್ತೆ. ಅದಾಯಿತಾ? ಅದಾದ ಮೇಲೆ ಇಂಟು ಮತ್ತೆ ನೀವು sin θ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. sin³ θ ಅಂದರೆ x⁴n ಫಾರ್ಮುಲಾ. ಆಮೇಲೆ sin θ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, cos θ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ, ಈಗ ಇದನ್ನು ಎಕ್ಸನ್ನು, ಯಾಕಂದರೆ dy/dx ಎಕ್ಸನ್ನು ಔಟ್ಸೈಡ್ ಇಟ್ಟಿದ್ರ, ಇದೇನಾಗುತ್ತೆ 3 cos² θ ಆಗುತ್ತೆ. cos θ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, -sin θ ಆಗುತ್ತೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎ ಕ್ಯಾನ್ಸಲ್ ಆಗುತ್ತೆ, 1 cos θ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು sin θ ಇಲ್ಲೊಂದು sin θ ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ sin θ ಉಳಿದಿದೆ, ಇಲ್ಲಿ 1 cos θ ಉಳಿದಿದೆ, ಯಾಕಂದರೆ 1 cos θ ಮಾತ್ರ ಕ್ಯಾನ್ಸಲ್ ಆಗಿರೋದು. sin θ ಬೈ cos θ ಏನಾಗುತ್ತೆ, tan θ. ಆ್ಯಂಡ್ ಇಲ್ಲೊಂದು ಮೈನಸ್ ಸೈನ್ ಇದೆ, -tan θ. ಆಯಿತಾ? ನೀವು ಆಪ್ಷನಿಗೆ ಹೋಗಿ ಡೈರೆಕ್ಟ್ ಆನ್ಸರ್ ಬರೆಯೋದಲ್ಲ. ಆಮೇಲೆ ಅಲ್ಲಿ ಕ್ವಶನ್ ಏನು ಕೇಳಿದಾರೆ ನೋಡಿ, -tan θ ಆಯಿತು. ಅವ್ರು ಕ್ವಶನ್ ಕೇಳಿದ್ದು 1 + dy/dx ಹೋಲ್ ಸ್ಕ್ವೇರ್ ಕೇಳಿದ್ದು ಸ್ಟೂಡೆಂಟ್ಸ್. ಇದು ಡಬಲ್ ಡಿಫ್ರೆನ್ಸಿಯೇಷನ್ ಅಲ್ಲ, ಸಾರಿ, ಯಾಕಂದರೆ ಹೋಲ್ ಸ್ಕ್ವೇರ್ ಕೇಳಿದ್ದು, ಅವರು d²y/dx² ಕೇಳಿದಲ್ಲ. ಆಯಿತಾ? ಡಬಲ್ ಡಿಫ್ರೆನ್ಸಿಯೇಷನ್ ಅಲ್ಲ ಇದು. ಸೊ 1 ಪ್ಲಸ್ ಏನಾಗುತ್ತೆ, -tan θ ಹೋಲ್ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿದರೆ ಪ್ಲಸ್ ಆಗುತ್ತಲ್ಲ, 1 + tan² θ ಆಗುತ್ತೆ. 1 + tan² θ ಅಂದರೆ ಐಡೆಂಟಿಟಿ ಯಾವ್ದು ಹೇಳಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ sec² θ. ದಟ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋದು ಬೇಡ, ಯಾಕಂದರೆ tan dy/dx ಹೋಲ್ ಸ್ಕ್ವೇರ್ ಕೇಳಿದ್ದು, d²y/dx² ಅಲ್ಲ. ಸೊ ಆವಾಗ ಇಲ್ಲಿ tan θ ಬಂದಿತ್ತು, ಅದನ್ನು ಸ್ಕ್ವೇರ್ ಮಾಡೋಣ. ಮೈನಸ್ ಇದು ಸ್ಕ್ವೇರ್ ಆಗುವಾಗ ಪ್ಲಸ್ ಆಗುತ್ತೆ. 1 + tan² θ = sec² θ ಈಸ್ ಯುವರ್ ಆನ್ಸರ್. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ಇಲ್ಲಿಗೆ 6th ಕ್ವಶನ್ ಆಯಿತು. ಆಯಿತಾ? 7th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ದ ಫಂಕ್ಷನ್ f(x) = ಬಾಕ್ಸ್ ಎಕ್ಸ್. ಬಾಕ್ಸ್ ಎಕ್ಸ್ ಅಂತ ಹೇಳಿದ್ರೆ ಅದನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕರೀತಾರೆ. ಫಂಕ್ಷನ್ f(x) = ಬಾಕ್ಸ್ ಎಕ್ಸ್ ವೆರ್ ಎಕ್ಸ್ ಡಿನೋಟ್ಸ್ ದಿ ಗ್ರೇಟರ್ ಇಂಟಿಜರ್ ಫಂಕ್ಷನ್ ಈಸ್ ಕಂಟಿನ್ಯೂವಸ್. ಅವ್ರು ಏನು ಹೇಳ್ತಾ ಇದ್ದಾರೆ, ಈಸ್ ಕಂಟಿನ್ಯೂವಸ್ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಇದು ಕಂಟಿನ್ಯೂವಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಬಾಕ್ಸ್ ಎಕ್ಸಿಗೆ ನಾನು ಹೇಳಿದೆ ನೋಡಿ, ಗ್ರಾಫ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಮೀನಿಂಗ್ ಏನು ಕೇಳಿ, 2.3 ಬಂದರೆ ಆನ್ಸರ್ 2 ಆಗುತ್ತೆ, 2.9 ಬಂದರೆ 2 ಆಗುತ್ತೆ, 3.6 ಬಂದರೆ 3 ಆಗುತ್ತೆ. ಅದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಅಂದರೆ ಈಗ ನೀವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಾನು ಇಲ್ಲಿಗೆ ಫಾರ್ ಎಕ್ಸಾಂಪಲ್ 1 ಅಂತ ತೊಗೊಂಡೆ, ಇದು 2 ಅಂತ ತೊಗೊಂಡೆ, ಇಲ್ಲಿ 3 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇಲ್ಲಿ 1 ಅಂತ ತೊಗೊಂಡೆ, ಇಲ್ಲಿ
-1 ಇಲ್ಲಿ -2 ಇಲ್ಲಿ -1 ಇಲ್ಲಿ -2 ತಗೊಂಡೆ ಅಂತ ಎಣಿಸ್ಕೊಳ್ಳಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ ಗೊತ್ತುಂಟ, ಇಲ್ಲಿಂದ ಇಲ್ಲಿವರೆಗೆ 1 ನಂತರ ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗುತ್ತೆ, 2ಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಸರಿನಾ? ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗುತ್ತೆ, 3ಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಅದೇ ಥರ ಇಲ್ಲಿಗ ನಾನು ಇಲ್ಲಿ ಬರಿತೇನೆ, -1 ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಆಯಿತಾ ಕಂಟಿನ್ಯೂಸ್, ಆಮೇಲೆ ಡಿಸ್ಕಂಟಿನ್ಯೂ ಆಗುತ್ತೆ. -2 ಇಂದ ಇಲ್ಲಿ ಹೋಲ್ ಇದೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡಿಸ್ಕಂಟಿನ್ಯೂ. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಕೇಳಿದ್ದು ದ ಫಂಕ್ಷನ್ f(x) mod x ವೇರ್ x ಡಿನೋಟ್ಸ್ ದಿ ಗ್ರೇಟರ್ ಇಂಟೀಜರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಇಲ್ಲಿ ನೋಡಿ ಎಲ್ಲಿಗಿದು ಡಿಸ್ಕಂಟಿನ್ಯೂ ಆಗ್ತಾ ಇದೆ, ಇಲ್ಲಿ ನೋಡಿ ಈ ಥರ ಡಿನೋಟ್ ಮಾಡ್ತಿದ್ದೆ ಅಂದರೆ ಇದು ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿ 2ಗೆ ಡಿಸ್ಕಂಟಿನ್ಯೂ ಆಗಿದೆ, 3ಗೆ ಡಿಸ್ಕಂಟಿನ್ಯೂ ಆಗಿದೆ, ನೆಕ್ಸ್ಟ್ 4 ಇದ್ದರೆ 4ಇಂದ ಡಿಸ್ಕಂಟಿನ್ಯೂ ಆಗುತ್ತೆ. ಇಲ್ಲಿ -1ಗೆ ಡಿಸ್ಕಂಟಿನ್ಯೂ ಆಗಿದೆ, ಇಲ್ಲಿ ನೋಡಿ -1 ಇಲ್ಲೂ ಹಾಗೆ 1, ಇಲ್ಲಿ -2 ಇದ್ದರೆ -2ಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಅಂದರೆ ಎಲ್ಲ ಇಂಟೀಜರಿಗೋದು ಡಿಸ್ಕಂಟಿನ್ಯೂ ಆಗುತ್ತೆ, ಎಲ್ಲ ಇಂಟೀಜರ್ಸಿಗೆ ಇದು ನೀವು ನೆನಪಿಟ್ಕೊಂಡ್ರೂ ನೋ ಪ್ರಾಬ್ಲಮ್, ಅಷ್ಟೇ. ಅರ್ಥ ಆಯ್ತಾ? ಇದು ನಿಮಗೆ ಇದಾಗುತ್ತೆ ಅಂತಿದ್ರೆ ಬಾಕ್ಸ್ ಎಕ್ಸ್ ಫಂಕ್ಷನ್ನು ಜಸ್ಟ್ ನೆನಪಿಟ್ಕೊಳ್ಳಿ. ಯಾವಾಗ ಕಂಟಿನ್ಯೂವಸ್ಸು, ಯಾವಾಗ ಕಂಟಿನ್ಯೂವಸ್ ಯಾವಾಗ ಕೇಳಿದರೆ ನಾನ್ ಇಂಟೀಜರ್ಗೆ. ಇಂಟೀಜರ್ ಬಿಟ್ಟು ಉಳಿದಿದ್ದೆಲ್ಲದಕ್ಕೂ ಕಂಟಿನ್ಯೂವಸ್. ನಾನ್ ಕಂಟಿನ್ಯೂವಸ್ ಯಾವುದಕ್ಕೆ? ಇಂಟೀಜರ್ಸ್ಗೆ. ಇಂಟೀಜರ್ ನಂಬರ್ ಬಂದಾಗೆಲ್ಲ ನಾನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಸ್ಟ್ರೈಟ್ ಲೈನ್ ಇದೆಯಲ್ಲ, ಅಂದರೆ ನಾನ್ ಇಂಟೀಜರ್ ಅಂದರೆ ಯಾವುದು? ಡೆಸಿಮಲ್. ಸೊ ಅವ್ರಿಗೆ ಏನು ಕೇಳ್ತಾ ಇದ್ದಾರೆ, ಯಾವುದಕ್ಕೆ ಕಂಟಿನ್ಯೂಸ್ ಅಂತ ಕೇಳ್ತಾ ಇದ್ದಾರೆ? ಡೆಸಿಮಲಿಗೆ ಇಟ್ ಈಸ್ ಅ ಕಂಟಿನ್ಯೂಸ್. ದಟ್ಸ್ ಇಟ್. ಅರ್ಥ ಆಯ್ತಾ? ಓಕೆ, ಇದು ಗ್ರಾಫ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಗ್ರಾಫನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಮತ್ತು ಕಂಟಿನ್ಯೂಸ್ ಅದು ಏನೇ ಕೇಳಿದ್ರು ನೀವು ಮಾಡ್ಬೋದು, ಏನು ದೊಡ್ಡ ವಿಶೇಷ ಆಗಿರೋದಿಲ್ಲ ಇದರಲ್ಲಿ. ಈಗ ಇಫ್ p is equals to x1 1x, q is equals to x1 1 1x1 1x, then dq/dx. ಓ ಸರ್ ಇದೇನು ಸರ್ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗತ್ತಾ? ಆಗುತ್ತೆ, ಹೇಳ್ತೇನೆ ನೋಡಿ. ಡಿಟರ್ಮಿನೆಂಟ್ ಕೊಟ್ಟು ಡಿಫ್ರೆನ್ಷಿಯೇಟ್, ಯಾಕಂದರೆ dq/dx ಕೇಳಿದ್ವಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ /dx ಅಂತ ಹೇಳಿದ್ದು, ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿದ್ದು. ಸರಿನಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂತ ಕೇಳಿದರೆ, ಈ ಥರ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳಿದಾಗ ಫಸ್ಟ್ ರೋವನ್ನು ತಗೊಳ್ಳಿ, ಫಸ್ಟ್ ರೋವನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಉಳಿದಿದ್ದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀನಿ. 1x 1 1 1x. ಫಸ್ಟ್ ರೋವನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಆನ್ಸರ್? 1 ಅಲ್ವಾ? ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಂತ 0. ಸರಿನಾ? ಪ್ಲಸ್ ಈಗ ಫಸ್ಟ್ ರೋವನ್ನು ಹಾಗೆ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಲಾಸ್ಟ್ ರೋವನ್ನು ಹಾಗೆ ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಮಧ್ಯ ರೋವನ್ನು ಡಿಫ್ರೆನ್ಷಿಯೇಟ್ ಮಾಡಿ. 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 0, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 0. ಸರಿನಾ? ಪ್ಲಸ್ ಈಗ ಫಸ್ಟ್ ರೋವನ್ನು ಹಾಗೆ ಇಡಿ, x 1 1. ಸೆಕೆಂಡ್ ರೋವನ್ನು ಹಾಗೆ ಇಡಿ, ಥರ್ಡ್ ರೋವನ್ನು ಡಿಫ್ರೆನ್ಷಿಯೇಟ್ ಮಾಡಿ. 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 0, 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 0, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನಾನು ಏನು ಮಾಡ್ತೇನೆ ಕೇಳಿದರೆ, ಈಗ ಇವೆರಡು 0 ಇದೆ ಅಲ್ವಾ, ಇವೆರಡು ಕಾಲಮ್ 0 ಇದೆ. ಹಾಗಾದರೆ ನಾನು ಇದನ್ನು ತೊಗೊಳ್ಬೋದಲ್ಲ, ಇದನ್ನು ಅವಾಗ ಏನಾಗುತ್ತೆ ಹೇಳಿ, x 1 1x. ಸರಿನಾ? ಇದಿಷ್ಟಾಗತ್ತೆ. ಪ್ಲಸ್ ಈಗ ನೋಡಿ ಯಾವುದನ್ನು ನಾನು ತಗೊಳ್ಬೋದು ಕೇಳಿದರೆ, ಇದು 0 ಇದೆ, ಇದು 0 ಇದೆ. ಆವಾಗ ನೋಡಿ ನಾನು ಇದನ್ನು ತಗೊಂಡ್ರೆ, ಇಲ್ಲಿ ನೋಡಿ ಈ ರೋವನ್ನು ತಗೊಂಡ್ರೆ x 1 1x. ಪ್ಲಸ್ ಪುನಃ ನೋಡಿ ಇದು 0 ಇದೆ, ಇಲ್ಲಿ ನೋಡಿ ಇದು 0 ಇದೆ. ಸೊ ಇವೆರಡು 0 ಇರಲಿಕ್ಕೆ ಹೋಗಿ ನಾನು ಇದನ್ನು ಹೀಗೆ ತಗೊಂಡ್ರೆ, ಇಲ್ಲಿ ನೋಡಿ ಇದು 0 ಇದೆ, ಇದು 0 ಇದೆ. ಇದನ್ನು ತಗೊಂಡ್ರೆ ಯಾವ್ದು ತಗೊಳ್ಬೋದು ಸ್ಟೂಡೆಂಟ್ಸ್? ಇವಾಗ ನಮಗೆ ಇದನ್ನು ತಗೊಳ್ಳೋಣ ಸ್ಟೂಡೆಂಟ್ಸು. ಯಾವ್ದು ಗೊತ್ತುಂಟಾ? ಇದು ಪ್ಲಸ್ ಇದನ್ನು ತಗೊಳ್ಳೋಣ. ಆವಾಗ ನೋಡಿ ಇದನ್ನು ತಗೊಂಡ್ರೂ ಆಗೋದಿಲ್ಲ, ಇದು ಮತ್ತು ಇದನ್ನು ತಗೊಳ್ಳೋಣ. ನಾನು ಯಾಕಂತ ಹೇಳ್ತೇನೆ ನಿಮಗೆ. ಆವಾಗ x 1 1x ಉಳಿತದೆ. ಇದು ಗೊತ್ತಾಯ್ತಾ? ಯಾಕಂದರೆ ಇವೆರಡು ಇದು 0 ಇದೆಯಲ್ಲ, ಇದು ತಗೊಳ್ಳೋಣ. ಸರಿನಾ? ಈಗ ನಾನು ಯಾಕೆ ತಗೊಂಡೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. x 1 1x, x 1 1x, x 1 1x. ಇವ್ರು ಇಲ್ಲೇನೋ ಒಂದು ಕೊಟ್ಟಿದ್ದಾರೆ, ಅದು ಕೊಡಲಿಕ್ಕೆ ಏನೊಂದು ಯೂಸ್ ಮಾಡಿ ಅಂತ ಕೊಟ್ಟಿರ್ತಾರೆ, ಸುಮ್ಮನೆ ಕೊಟ್ಟಿರ್ತಾರಾ? ಅಂದರೆ ಏನು? p. ಆವಾಗ ನಾನು ಇದನ್ನು ಬರಿಬೋದಲ್ಲ, p plus p is equals to 3p. ದಿಸ್ ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಾ ಏನಂತ? ಅಂಡರ್ಸ್ಟ್ಯಾಂಡ್ ಆದರೆ ಸರಿ ಅಷ್ಟೆ. ಓಕೆ, 9th ಕ್ವಶನ್ ನೋಡಿ ಸ್ಟೂಡೆಂಟ್ಸು. 9th ಕ್ವಶನ್ ಬಂದುಬಿಟ್ಟು ನಿಮಗೆ, ಇಫ್ x to the power of y is equals to e to the power of x minus y, then dy/dx. ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ? ಯಾವಾಗ ನಿಮಗೆ ಫಂಕ್ಷನ್ ಟು ದ ಪವರ್ ಫಂಕ್ಷನ್ ಇರುತ್ತೆ, ಒಂದು ಫಂಕ್ಷನ್ನ ಪವರ್ ಫಂಕ್ಷನ್ ಇದ್ದರೆ ಆವಾಗ ಏನು ತಗೊಳ್ಬೇಕು? ಲಾಗ್ ತಗೊಳ್ಬೇಕು.
ಫಂಕ್ಷನ್ ಟು ದ ಪವರ್ ಆಫ್ ಸಮಥಿಂಗ್ ಇದ್ರೆ ಲಾಗ್, ಇದು ನೀವು ಬೋರ್ಡ್ಸಲ್ಲಿ ಮಾಡಿದ್ದೀರಾ, ಆವಾಗ ಏನಾಗುತ್ತೆ ಇದು ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ವೈ ಈಸ್ ಈಕ್ವಸ್ ಟು ಲಾಗ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ವೈ. ಇದನ್ನೆಲ್ಲ ಬರೀತಾ ಕೂತ್ಕೊಳ್ಳೋದಲ್ಲ ಎಕ್ಸಾಮಲ್ಲಿ ಡೈರೆಕ್ಟ್ ಬರಿಬೇಕು. ಏನಾಗುತ್ತೆ ಹೇಳಿದ್ದು, ವೈ ಕೆಳಗಡೆ ಬರುತ್ತೆ, ವೈ ಲಾಗ್ ಎಕ್ಸ್ ಈಸ್ ಈಕ್ವಸ್ ಟು ಎಕ್ಸ್ ಮೈನಸ್ ವೈ ಕೆಳಗಡೆ ಬರುತ್ತೆ, ಲಾಗ್ ಇ ಆಗುತ್ತೆ ಅಲ್ವಾ. ಲಾಗ್ ಇ ಅಂದರೆ 1 ಆಗುತ್ತೆ ಸ್ಟೂಡೆಂಟ್ಸು. ಸೊ ಇದನ್ನು ಬರೆಯೋ ಅಗತ್ಯ ಇಲ್ಲ. ಲಾಗ್ ಇ ಅಂದರೆ 1 ಆಗುತ್ತೆ, ಯಾಕಂದರೆ ಲಾಗಾರಿದಮಿಕ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇನ್ವರ್ಸ್ ಟೈಪ್, ಆವಾಗ ಅದು 1 ಆಗಿ ಬಿಡುತ್ತೆ. ಆಯಿತಾ. ಇವಾಗ ನೋಡಿ ನಮ್ಗೆ ಇಲ್ಲಿ ಏನು ಬಂತು, ವೈ ಲಾಗ್ ಎಕ್ಸ್ ಈಸ್ ಈಕ್ವಸ್ ಟು ಎಕ್ಸ್ ಮೈನಸ್ ವೈಯನ್ನು ಈಚೆ ತೊಗೊಂಡು ಬರೋಣ. ವೈ ಲಾಗ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಸ್ ಟು ಎಕ್ಸ್. ವೈಯನ್ನು ಕಾಮನ್ ಔಟ್ಸೈಡ್ ಇಡೋಣ. ಲಾಗ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಸ್ ಟು ಎಕ್ಸ್. ನನಗೆ ಬೇಕಾಗಿರೋದು ವೈ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಎಕ್ಸ್ ಪ್ಲಸ್ 1. ನೆನಪಿಟ್ಕೊಳ್ಳಿ, ಇನ್ನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಆಯ್ತಾ. ನಿಮಗೆ ರಿಸಲ್ಟ್ ಗೊತ್ತಿದ್ರೆ ಡೈರೆಕ್ಟ್ ಇದನ್ನು ಬರಿಬೋದು, ಇಷ್ಟೆಲ್ಲ ಉಳಿತದೆ. ನೀವು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ಇದೆಲ್ಲ ಉಳಿದು ಡೈರೆಕ್ಟ್ ಬರಿಬೋದು. ಬಟ್ ಅಷ್ಟು ರಿಸಲ್ಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ದಿದ್ರೆ ಮತ್ತೆ ಮಾಡ್ಲಿಕ್ಕೆ ಹೋಗಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ಆಯಿತಾ. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಹೇಳಿದ್ದು, ಅಗೇನ್ ಯು ಬೈ ವಿ ರೂಲ್, ಕ್ವಶಂಟ್ ರೂಲ್ ಆಗುತ್ತೆ. ವಿಯನ್ನು ಹಾಗೆ ಇಡೋಣ. ವಿ ಅಂದರೆ ಏನಿದೆ, 1 ಪ್ಲಸ್ ಲಾಗ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಪ್ಲಸ್ 1 ಬೋತ್ ಆರ್ ಸೇಮ್. ಸರಿನಾ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಏನಾಗುತ್ತೆ, 1 ಮೈನಸ್, ಈಗ ಎಕ್ಸನ್ನು ಹಾಗೆ ಇಡೋಣ. ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಬೈ ಎಕ್ಸ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದರೆ ಏನು, ಲಾಗ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಸರಿನಾ. ಆಪ್ಷನ್ ಒಂದ್ಸರಿ ಚೆಕ್ ಮಾಡಿ, ಎಲ್ಲಾದರೂ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಲ್ಲಿ ನೋಡಿ ಇರೋದೇ ಒಂದೇ ಆಪ್ಷನ್. ನೀವು ಡೈರೆಕ್ಟ್ ಇಲ್ಲಿ ಬರಿಬೋದು, ಆನ್ಸರ್ ಬಂದಾಗಿದೆ ನಿಮಗೆ. ನೀವು ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂತಿಲ್ಲ. ಎಕ್ಸ್ ಕ್ಯಾನ್ಸಲ್ ಆಯಿತು. ಸರಿಯಾ. ಇಲ್ಲಿ ಏನು ಉಳಿತು, 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ, ಲಾಗ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ನೀವು ಇದನ್ನು ಬೋರ್ಡ್ಸಲ್ಲಿ ಮಾಡಿದರೆ ಡೈರೆಕ್ಟ್ ಆನ್ಸರ್ ಬರಿತೀರಾ, ಬಟ್ ಆದರೂ ಮಾಡಿ. ಅರ್ಥ ಆಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿಗೆ ನೀವು ಸ್ಟಾಪ್ ಮಾಡಿದ್ರು ಅಲ್ಲಿಗೆ ಆಯಿತು, ನಿಮ್ಮ ಪ್ರಾಬ್ಲಮ್ ಆಯಿತು. ಯಾಕಂದರೆ ಇರೋ ಆಪ್ಷನಲ್ಲೇ ನೀವು ಎಲಿಮಿನೇಟ್ ಮಾಡ್ಬೋದು. ಸರಿನಾ. ನೆಕ್ಸ್ಟ್ 10th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ ಎಕ್ಸ್ ಟು ದಿ ಪವರ್ ಆಫ್ ಎಮ್ ವೈ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಸ್ ಟು ಎಕ್ಸ್ ಪ್ಲಸ್ ವೈ ಟು ದ ಪವರ್ ಆಫ್ ಎಮ್ ಪ್ಲಸ್ ಎನ್ ದೆನ್ ಡಿ ವೈ ಬೈ ಡಿ ಎಕ್ಸ್. ಈ ಥರ ಪ್ರಾಬ್ಲಮ್. ಇದೊಂದು ರಿಸಲ್ಟ್ ಸ್ಟೂಡೆಂಟು, 10ನೇದು ಡೈರೆಕ್ಟ್ ರಿಸಲ್ಟ್. ನಿಮಗೆ ಡೈರೆಕ್ಟ್ ನಾನು ಹೇಳ್ತಾ ಇದ್ದೇನೆ, ಈ ರಿಸಲ್ಟನ್ನು ಬರೆದಿಟ್ಕೊಳ್ಳಿ. ಎಕ್ಸ್ ಟು ದಿ ಪವರ್ ಆಫ್ ಎಮ್ ವೈ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಸ್ ಟು ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಇದ್ದರೆ ಆನ್ಸರ್ ಏನು ಅಂತ ಕೇಳಿದರೆ ವೈ ಬೈ ಎಕ್ಸ್. ದಿಸ್ ಈಸ್ ಅ ರಿಸಲ್ಟ್. ಇದನ್ನು ನೆನ್ಪಿಟ್ಕೊಂಡಿರಿ. ಎಕ್ಸ್ ಟು ದಿ ಪವರ್ ಆಫ್ ಎಮ್ ಇಂಟು ವೈ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಸ್ ಟು ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಬಂದರೆ ಅದರ ಡಿಫ್ರೆನ್ಸಿಯೇಷನ್ ವೈ ಬೈ ಎಕ್ಸ್. ದಿಸ್ ಈಸ್ ಯುವರ್ ರಿಸಲ್ಟ್. ನೀವು ಅದನ್ನು ಮಾಡ್ತಾ ಕೂತ್ಕೊಳ್ಳೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಡೈರೆಕ್ಟ್ ರಿಸಲ್ಟ್ ಬರೆದುಬಿಡಿ. ಈ ಪ್ರಾಬ್ಲಮಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ. ನೆಕ್ಸ್ಟ್, ಇಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಸ್ ಟು ಆಲ್ಫಾ ದೆನ್ ಡಿ ವೈ ಬೈ ಡಿ ಎಕ್ಸ್. ಕ್ವಶನ್ ಕೇಳಿದ್ದು ಇಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಸ್ ಟು ಆಲ್ಫಾ ಅಂತ ಕೊಟ್ಟಿದ್ದಾರೆ. ಸರಿನಾ. ನಾನು ಏನು ಮಾಡ್ತೇನೆ, ಈಗ ಮಾಡ್ಬೋದು, ನೀವು ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ಬೋದು, ಡಿ ವೈ ಬೈ ಡಿ ಎಕ್ಸ್ ಮಾಡ್ಬೋದು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಟ್ಯಾನ್ ಇನ್ವರ್ಸ್ ಫಾರ್ಮುಲಕ್ಕಿಂತ ನಾನು ಟ್ಯಾನನ್ನು ಆಚೆ ತಗೊಂಡು ಹೋಗ್ತೇನೆ. ಆವಾಗ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಆಲ್ಫಾ ಆಗುತ್ತೆ ಅಲ್ವಾ. ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಅಂತಲ್ಲ. ಬಟ್ ಟ್ಯಾನ್ ಇನ್ವರ್ಸ್ ಫಾರ್ಮುಲದಕ್ಕಿಂತ ಸ್ವಲ್ಪ ಈಸಿ ಆಗುತ್ತೆ. ಈಗ ಡಿಫ್ರೆನ್ಷಿಯೇಟ್ ಮಾಡಿ. 2x ಇದು 2x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು, 2x ಪ್ಲಸ್ ವೈ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು, 2y ಇಂಟು ಡಿ ವೈ ಬೈ ಡಿ ಎಕ್ಸ್. ಬರೆಯೋದನ್ನು ಮರಿಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ಟ್ಯಾನ್ ಆಲ್ಫಾ ಇದು ಏನಾಗುತ್ತೆ, ಕಾನ್ಸ್ಟೆಂಟ್ ಅಲ್ವಾ. ಆಲ್ಫಾ ಇಸ್ ಅ ಕಾನ್ಸ್ಟೆಂಟ್ ಅಲ್ವಾ, 0 ಆಗುತ್ತೆ. ಈಸಿ ಆಗುತ್ತಲ್ವ ನಿಮಗೆ. ಈಗ ನೋಡಿ, 2y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 2x ಆಚೆ ತಗೊಂಡೋದ್ರೆ ಮೈನಸ್ 2x ಆಗುತ್ತೆ. ನನಗೆ ಬೇಕಾಗಿರೋದೇನು, ಅವ್ರು ಕೇಳಿದ್ದೇನು, ಡಿ ವೈ ಬೈ ಡಿ ಎಕ್ಸ್ ಮೈನಸ್ 2x ಡಿವೈಡೆಡ್ ಬೈ 2y. 2 ಕ್ಯಾನ್ಸಲ್ ಮಾಡಿ, ಏನು ಉಳಿತು ಆನ್ಸರ್, ಮೈನಸ್ ಎಕ್ಸ್ ಬೈ ವೈ ಈಸ್ ಯುವರ್ ಆನ್ಸರ್. ಮೈನಸ್ ಎಕ್ಸ್ ಬೈ ವೈ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ. ಇದಿಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡೋ ಬದಲು ಟ್ಯಾನನ್ನೇ ಆಚೆ ತಗೊಂಡೋಗಿ ಇನ್ವರ್ಸ್ ಬದಲು ಅಲ್ವಾ. ಓಕೆ, ಹೋಪ್ ನಾನು ಮಾಡ್ತಾ ಇರೋದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸು, ಇಫ್ ವೈ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್. ಇದು ನೋಡಲಿಕ್ಕೆಲ್ಲ ನಿಮಗೆ ತುಂಬ ಹೆವಿ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಏನು ಗೊತ್ತುಂಟ, ನಿಮ್ಗೆ ಒಂದಿಷ್ಟು ರಿಸಲ್ಟ್ಗಳಿದೆ. ಆ ರಿಸಲ್ಟನ್ನು ಕಲ್ತ್ಕೊಂಡ್ರೆ ಇದರಷ್ಟು ಈಸಿ ಮತ್ತೊಂದಿಲ್ಲ. ಆಯಿತಾ. ಇಫ್ ವೈ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ದೆನ್ ಡಿ ವೈ ಬೈ ಡಿ ಎಕ್ಸ್ ಕೇಳ್ತಾ ಇದ್ದಾರೆ. ಆಯಿತಾ. ನಿಮಗೊಂದು ರಿಸಲ್ಟ್ ಗೊತ್ತಿರಲಿ. ಏನಂತ ಕೇಳಿದರೆ, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್. ಇದು ಇದೆ. ಇನ್ನೊಂದು ರಿಸಲ್ಟ್ ಇದೆ ಇದರಲ್ಲಿ, 1 ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ
1 ಮೈನಸ್ ಟ್ಯಾನ್ ಎಕ್ಸ್. ಈ ರಿಸಲ್ಟ್ ನಿಮ್ಗೆ ಗೊತ್ತಿದ್ರೆ, ಟ್ರಿಗ್ನೋಮೆಟ್ರಲ್ಲಿ ಇರೋದಿದು, ಈ ರಿಸಲ್ಟ್ ಗೊತ್ತಿದ್ರೆ ನೀವು ಆರಾಮ್ಸೆ ಮಾಡ್ಬೋದು ಇದನ್ನು. ಇಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಉಲ್ಟಾದರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಲ್ಲಿ ನೋಡಿ ಕಾಸ್ ಎಕ್ಸಿಗೆ ಇಲ್ಲೂ ಪ್ಲಸ್ ಇದೆ, ಸೈನ್ ಎಕ್ಸಿಗೆ ಇಲ್ಲೂ ಮೈನಸ್ ಇದೆ, ಇಲ್ಲೂ ಆ್ಯಸ್ ಇಟ್ ಈಸ್ ಇದೆ, ಸೈನ್ ಏನು ಡಿಫರ್ ಆಗ್ತಾ ಇಲ್ಲ. ಸೊ ನೋ ನೀಡ್ ಟು ವರಿ. ಈಗ ಏನು ಗೊತ್ತುಂಟಾ, ಕೊಟ್ಟಿರೋ ಪ್ರಾಬ್ಲಮ್ ನೋಡಿ, y ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್, ಇದನ್ನು ಬರೆದು ಬಿಡೋಣ, ಟ್ಯಾನ್ ಆಫ್ π/4 ಪ್ಲಸ್ ಎಕ್ಸ್. ಸಿಂಪಲ್ ಅಲ್ಲ. ಈ ಪ್ಲೇಸಲ್ಲಿ ಇದಿಷ್ಟು ಪ್ಲೇಸಲ್ಲಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದ್ದ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು. y ಈಸ್ ಈಕ್ವಲ್ಸ್ ಟು π/4 ಪ್ಲಸ್ ಎಕ್ಸ್. ಸರಿನಾ? ಇನ್ನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಡಿಫ್ರೆನ್ಷಿಯೇಟ್ ಮಾಡೋಣ. dy/dx. ಇದು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಪ್ಲಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 1. ದಟ್ಸ್ ಇಟ್. 1 ಈಸ್ ಯುವರ್ ಆನ್ಸರ್. ಎಷ್ಟು ಈಸಿ ಇದೆ ಸ್ಟೂಡೆಂಟ್ಸ್, ನೋಡ್ಲಿಕ್ಕೆ ಮಾತ್ರ ನಿಮಗೆ ಇದೆಲ್ಲ ಏನು ಅಂತ ಅಂದ್ಕೊಳ್ತಾರೆ. ಐಡೆಂಟಿಟಿ ಗೊತ್ತಿದ್ದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ ಫೈಂಡ್ ಔಟ್ ಮಾಡ್ತೀರಾ ಅಷ್ಟೇ. ಓಕೆ, ನೆಕ್ಸ್ಟ್ 13th ಕ್ವಶನ್ನು, ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಆಫ್ 2x² - 1 ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಏನು ಕೇಳ್ತಾ ಇರೋದು, ದ ಡೆರಿವೇಟಿವ್. ಈಗ ನೋಡಿ, ಅಂದರೆ ಡಿಫ್ರೆನ್ಸಿಯೇಷನ್ ಅಷ್ಟೇ. ಇದಕ್ಕೂ ನಿಮಗೆ ಒಂದಿಷ್ಟು ರಿಸಲ್ಟ್ಗಳು ಬೇಕು ಸ್ಟೂಡೆಂಟ್ಸ್. ಯಾವುದ್ರದ್ದು? ಇನ್ವರ್ಸ್ ಟ್ರಿಗ್ನೋಮೆಟ್ರಿದು. ಇದಿಷ್ಟು ರಿಸಲ್ಟ್ಗಳನ್ನ ನೆನ್ಪಿಟ್ಕೊಳ್ಳಿ, ಬೇಕಾಗತ್ತಿದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದು. ಅಂದರೆ ಸೈನ್ ಇನ್ವರ್ಸ್ ಆಫ್ 2x/1 + x² ಅಥವಾ ಕಾಸ್ ಇನ್ವರ್ಸ್ ಆಫ್ 1 + x² - x² ಬಂದರೂ ಆನ್ಸರ್ 2 tan ಇನ್ವರ್ಸ್ x. ಇದೊಂದು ರಿಸಲ್ಟ್ ಇಂಪಾರ್ಟೆಂಟು. ಇನ್ನೊಂದು ಕಾಸ್ ಇನ್ವರ್ಸ್ ಆಫ್ 1 - 2x² ಈಸ್ ಈಕ್ವಲ್ಸ್ ಟು 2 sin ಇನ್ವರ್ಸ್ ಎಕ್ಸ್. ಇದು ಇಂಪಾರ್ಟೆಂಟ್ ರಿಸಲ್ಟ್. ಅದು ಬಿಟ್ಟರೆ ಕಾಸ್ ಇನ್ವರ್ಸ್ ಆಫ್ 2x² - 1 ಈಸ್ ಈಕ್ವಲ್ಸ್ ಟು 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇವಿಷ್ಟು ರಿಸಲ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರಿಸಲ್ಟ್ ಗೊತ್ತಿದ್ರೆ ಇದರಷ್ಟು ಈಸಿ ಮತ್ತೊಂದಿಲ್ಲ ಅಲ್ವಾ? ಯಾಕೆ ಸರ್ ಈಸಿ ಅಂತ ಹೇಳ್ತಿದ್ದೀರಾ? ಇಲ್ಲಿ ನೋಡಿ, ಕೊಟ್ಟಿರೋ ಪ್ರಾಬ್ಲಮ್ ನೋಡಿ, ಕಾಸ್ ಇನ್ವರ್ಸ್ 2x² - 1 ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತಿದ್ದಾರೆ. ವೆರಿ 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 ಇಂಪಾರ್ಟೆಂಟ್. ಮೀನಿಂಗ್ ಟು ಸೇ ದ್ಯಾಟ್ ನೀವು ಕೆಳಗಡೆ ಕಾಸ್ ಇನ್ವರ್ಸ್ ಆಫ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಇದು ವಿತ್ ರೆಸ್ಪೆಕ್ಟು ಅಂದರೆ ಮೀನಿಂಗು ಇದು ಮೇಲ್ಗಡೆ, ಇದು ಡಿನಾಮಿನೇಟರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ? ಈಗ ಕಾಸ್ ಇನ್ವರ್ಸ್ ನಾನೀಗ ಡೈರೆಕ್ಟ್ ಬರಿಬೋದಾ? ಕಾಸ್ ಇನ್ವರ್ಸ್ 2x² - 1 ಅಂತ ಹೇಳಿದರೆ, ಕಾಸ್ ಇನ್ವರ್ಸ್ 2x² - 1 ಅಂತ ಹೇಳಿದರೆ ಏನಂತ ಹೇಳಿದ್ದೇನೆ? 2 ಕಾಸ್ ಇನ್ವರ್ಸ್ ಎಕ್ಸ್. ಡೈರೆಕ್ಟ್ ಇದಿಷ್ಟು ಪ್ಲೇಸಲ್ಲಿ 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಇನ್ನೂ, ಡಿವೈಡೆಡ್ ಬೈ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಡಿಫ್ರೆನ್ಸಿಯೇಷನ್. ಸರಿನಾ? ಇದೆಲ್ಲ ಡಿ ಅಂತಲೇ ಬರ್ಕೊಳ್ಳಿ. dy/dx ಎಲ್ಲ ಬರೀತಾ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಎಸ್ ಟಿಯಲ್ಲಿ ಇದನ್ನೆಲ್ಲ ನೋಡ್ತಾರೆ ಯಾರು? ಇಲ್ಲಲ್ವಾ? ಈಗ 2 ಕಾಮನ್ ಡಿಫ್ರೆನ್ಷಿಯೇಟ್ ಈಗ ಮಾಡೋಣ. 2 ಇಸ್ ಅ ಕಾನ್ಸ್ಟೆಂಟ್ ಔಟ್ಸೈಡ್ ಇಟ್. ಕಾಸ್ ಇನ್ವರ್ಸ್ ಇದು ಡಿಫ್ರೆನ್ಸಿಯೇಷನ್ ಏನು ಹೇಳಿ? -1 ಡಿವೈಡೆಡ್ ಬೈ √1 - x². ಕೆಳಗಡೆನೂ ಅದೇ ಇರೋದಲ್ವಾ, ಅದೇ ಬರೋದಲ್ವಾ ಆನ್ಸರ್ ಡಿಫ್ರೆನ್ಷಿಯೇಟ್ ಮಾಡಿದರೆ. ಆವಾಗ ನೋಡಿ, ಇದು ಕ್ಯಾನ್ಸಲ್ ಆದರೆ ಆನ್ಸರ್ ಏನು ಬರುತ್ತೆ? 2 ಈಸ್ ಯುವರ್ ಆನ್ಸರ್. ದೆರ್ ಇಸ್ ನಥಿಂಗ್ ಸ್ಟೂಡೆಂಟ್ಸ್, ದೆರ್ ಇಸ್ ನಥಿಂಗ್ ಮೀನ್ಸ್ ನಥಿಂಗ್. ಅರ್ಥ ಆಯ್ತಾ? ಇದು ಒಂದು ಇದು ಗೊತ್ತಿದ್ರೆ ನಿಮಗೆ, ಐಡೆಂಟಿಟಿ ಗೊತ್ತಿದ್ರೆ ಅಪ್ಲೈ ಮಾಡೋದು, ಇಲ್ಲ ಹಾಕೋದು, ಕಾಸ್ ಇನ್ವರ್ಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಕ್ಯಾನ್ಸಲ್ ಮಾಡೋದು, 2 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಓಕೆ, ಹೋಪ್ ಇದು ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ 13 ಕ್ವಶನ್ಸ್ ಆಯಿತು ಸ್ಟೂಡೆಂಟ್ಸು. ನೆಕ್ಸ್ಟ್ 14th ಕ್ವಶನ್ ನೋಡಿ, ನಾನು ಬೇರೆ ಪೇಪರಲ್ಲಿ ಮಾಡ್ತೇನೆ. 1 ಸೆಕೆಂಡು. ಇಫ್ y ಈಸ್ ಈಕ್ವಲ್ಸ್ ಟು, ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್. ಏನು ಹೇಳ್ತಾ ಇದ್ದಾರೆ? 14th ಕ್ವಶನ್ ನೋಡಿ, ಇಫ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ದೆನ್ d²y/dx². ಸ್ಟೂಡೆಂಟ್ಸ್ ಕ್ವಶನನ್ನು ದಯವಿಟ್ಟು 2 ಟೈಮ್ಸ್ ಓದ್ಕೊಳ್ಳಿ. ಆನ್ಸರ್ ಬಂದ ತಕ್ಷಣ ಹೋಗಿ OMR ಶೀಟಿಗೆ ರೌಂಡ್ ಅಪ್ ಮಾಡೋದಲ್ಲ. ಅರ್ಥ ಆಯ್ತಾ? ಈಗ y ಈಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಅಂತ ಹೇಳಿದ್ದಾರೆ, ಸರಿನಾ? ಈಗ ನಾನು ಇದನ್ನು ನೀವು ಡೈರೆಕ್ಟ್ ಮಾಡಬೇಕು ಯಾವತ್ತು? dy/dx. ಇದು ಲಾಗ್ ಎಕ್ಸ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1/x. ಸೊ ಆವಾಗ ನಾನು ಏನು ಬಡಿತೇನೆ? 1/x ಪ್ಲೇಸಲ್ಲಿ ಏನಿದೆ? ಲಾಗ್ ಎಕ್ಸ್ ಇದೆ, ಸರಿಯಾ? ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಇದು ಲಾಗ್ ಆಫ್ ಎಕ್ಸ್. ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ 1/x. ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಇದ್ದಿತ್ತು, ಸೊ 1/log x ಅಂತ ಬರದೆ. ಇಂಟು ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು? ಎಕ್ಸ್ ಅಲ್ವಾ? ಸಾರಿ, ಲಾಗ್ ಆಫ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಈಸ್ 1/x ಸ್ಟೂಡೆಂಟ್ಸ್, ಸಾರಿ 1/x. ಸರಿನಾ? ಲಾಗ್ ಆಫ್
ಎಕ್ಸ್ ಇದ್ದಲ್ಲಿ ಲಾಗ್ ಎಕ್ಸ್ ಇರಲಿಕ್ಕೆ ಹೋಗಿ ನಾನು ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಆಗಿದೆ. ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ದಟ್ ಈಸ್ 1/x. ಕರೆಕ್ಟ್ ಅಲ್ಲ? ಫಸ್ಟ್ ಟೈಮ್ ಡಿಫ್ರೆನ್ಸಿಯೇಷನ್ ಆಯಿತು. ಇದನ್ನೇ ತೊಗೊಂಡೋಗಿ ಆನ್ಸರ್ ಇದೆ ಅಂತ ಅದನ್ನು ಬರೆಯೋದಲ್ಲ. ನೋಡೋಣ, ಇಲ್ಲಿ ಆನ್ಸರ್ ಇದೆಯಾ ನೋಡಿ. 1/x ಇಂಟು ಲಾಗ್ ಎಕ್ಸ್ ಇಲ್ಲ, ಆಯಿತಾ? ಬಟ್ ಇದ್ದರೆ ನಿಮ್ಗೆ ಅವ್ರು ಕೇಳಿದ್ದೇನು, d²y/dx², ಮೀನಿಂಗ್ ಟು ಸೇ ದಟ್ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿ. ಈಗ ಇದೇನಾಯಿತು ಆನ್ಸರು 1/x ಲಾಗ್ ಎಕ್ಸ್ ಆಯಿತು. ಈಗ ಇದನ್ನು ಡಿಫ್ರೆನ್ಸಿಯೇಟ್ ಮಾಡೋಣ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? -1/x ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಯಾಕೆ ಹೇಳಿ? 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾನೆ. ಡಿಫ್ರೆನ್ಷಿಯೇಷನ್ ಆಫ್ 1/x ಇಸ್ -1/x². ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಎಕ್ಸ್ ಲಾಗ್ ಎಕ್ಸ್ ಇದೆ, ಅದರ ಸ್ಕ್ವೇರ್. ಸರಿನಾ? ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದನ್ನು ಅಂದರೆ ಎಕ್ಸ್ ಲಾಗ್ ಎಕ್ಸನ್ನು ಪ್ರಾಡಕ್ಟ್ ರೂಲ್ ಹಾಕಬೇಕು. ನೀವು ಮಾಡ್ಬೋದು, ನೀವು ಡೈರೆಕ್ಟ್ ಮಾಡ್ಬೋದು, ಅರ್ಥ ಆಯ್ತಾ? ಬಟ್ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಯೂಶ್ವಲ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೇನೆ. ಎಕ್ಸನ್ನು ಕಾಮನ್ ಆಗಿ ಇಡ್ತೇನೆ, ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1/x ಪ್ಲಸ್ ಲಾಗ್ ಎಕ್ಸನ್ನು ಹಾಗೆ ಇಡ್ತೇನೆ, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1. ಅರ್ಥ ಆಯ್ತಲ್ಲ ನಿಮ್ಗೆ ಇದು ಏನು ಅಂತ? ಇದನ್ನು ಫಸ್ಟಿಗೆ 1/x ಡಿಫ್ರೆನ್ಸಿಯೇಷನ್ ಮಾಡಿದೆ -1/x². ಆಮೇಲೆ ಇದಕ್ಕೆ ಯಾವ ರೂಲ್ ಹಾಕಿದ್ದೆ? UV ರೂಲ್. ಓಕೆ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಏನು ಉಳಿತು? -1 ಪ್ಲಸ್ ಲಾಗ್ ಎಕ್ಸ್ ಉಳಿತು ಅಲ್ವಾ? ಕೆಳಗಡೆ ಏನು ಉಳಿತು? ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಆನ್ಸರ್ ಬಂದಾಯಿತು ನೋಡಿ. ಎಲ್ಲಿ ಈ ಆಪ್ಷನ್ ಹೋಯಿತು, ಇವೆರಡರೊಳಗೆ ಒಂದು ಆಪ್ಷನ್, ಬಟ್ ಇಲ್ಲಿ ಮೈನಸ್ ಇದೆ. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸು. ಲಾಗ್ಯಾರಿದಮಿಗೆ ಬಂದಲ್ಲ, ಅರ್ಥ ಆಯ್ತಲ್ಲ? ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಇಫ್ f(x) = 15th ಕ್ವಶನ್ kx² ಇಫ್ x is less than or equal to is ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಕಂಟಿನ್ಯೂಸ್ ಅಂದರೆ ನಾನು ಏನಂತ ಹೇಳಿದೆ? LHL = RHL. ಎಷ್ಟು ಈಸಿ ಇದೆ? kx² = 3. ಸರಿನಾ? ಕಂಟಿನ್ಯೂಸ್ ಎಟ್ x = 2. x ಇದ್ದಲ್ಲಿ 2 ಹಾಕೋಣ, ಆವಾಗ ಏನಾಗುತ್ತೆ? 4k ಆಗುತ್ತೆ. ಯಾಕಂದರೆ 2² 4 = 3. ನನಗೆ ಬೇಕಾಗಿರೋದು k 3/4. ಏನಿದೆ ಇದರಲ್ಲಿ ಆನ್ಸರ್? 3/4. ಸಿಂಪಲ್ ಅಲ್ಲ? ಇದೆಲ್ಲ ಪ್ರೀವಿಯಸ್ ಕ್ವಶನ್ ಸ್ಟೂಡೆಂಟ್ಸ್. ಇದು ನನಗೋಸ್ಕರ ತಗೊಂಡಿದ್ದಲ್ಲ, ಎಲ್ಲ ಪ್ರೀವಿಯಸ್ ಕ್ವಶನ್ನು. 16th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ನೆಕ್ಸ್ಟ್ ಕ್ವಶನ್ನು, ಇಫ್ sin x = 2t / 1 + t², tan y = 2t / 1 - t², then dy/dx. sin x = 2t / 1 + t², tan y = 2t / 1 - tan², then dy/dx. ಕರೆಕ್ಟಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ sin x ಕೊಟ್ಟಿದ್ದಾರೆ ಅಲ್ವಾ? sin x = ಏನಂತ ಕೊಟ್ಟಿದ್ದಾರೆ? 2t / 1 + t². ಇನ್ನೊಂದು ಕಡೆ ಕೊಟ್ಟಿದ್ದಾರೆ ಏನಂತ? tan y = 2t / 1 - t². ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಎರಡು ಕೊಟ್ಟಿದ್ದಾರೆ, ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಎಕ್ಸನ್ನು ತಗೊಂಡು ಸೈನನ್ನು ಆಚೆ ತಗೊಂಡು ಹೋಗ್ತೇನೆ. ಅವಾಗ ಏನಾಗುತ್ತೆ ನೋಡಿ, ಇದು sin ಇನ್ವರ್ಸ್ 2t / 1 + t². ಇಲ್ಲಿ y-ಅನ್ನು ಇಟ್ಟು ಟ್ಯಾನ್ನ ಆಚೆ ತಗೊಂಡು ಹೋಗ್ತೇನೆ. ಟ್ಯಾನ್ ಇನ್ವರ್ಸ್ 2t / 1 - t². ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆ ಈ ಥರ ಬರದೆ? ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆಯಲ್ಲ, sin ಇನ್ವರ್ಸ್ ಆಫ್ 2t / 1 + t² ಅಂದರೆ 2 tan ಇನ್ವರ್ಸ್ t. ಹಿಂದಿನ ಇದರಲ್ಲಿ ನಾನು ಮಾಡಿದ್ದೆ, ಇದು ಫಾರ್ಮುಲಾ ಅಲ್ಲ, ಫಾರ್ಮುಲಾವನ್ನು ಬರೆದಿದ್ದೆ. ಎಲ್ಲಿದೆ ನೋಡಿ, 2 tan ಇನ್ವರ್ಸ್ ಆಫ್ x. ಗೊತ್ತಾಯ್ತಾ? ಈ ಫಾರ್ಮುಲಾ t ಇದೆ, t ಬರಿತಾ ಇದ್ದೇನೆ ಅಷ್ಟೇ. ಸರಿನಾ? ಇಲ್ಲೇನಾಗುತ್ತೆ? y = 2 tan ಇನ್ವರ್ಸ್ t. ಎರಡೂ ಅದೇ ಬಂತಲ್ಲ ಆನ್ಸರ್. ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಅಲ್ಲೂ 2 tan ಇನ್ವರ್ಸ್ t ಬಂತು, ಇಲ್ಲೂ 2 tan ಇನ್ವರ್ಸ್ t ಬಂತು. ಕ್ವಶನ್ ಏನು ಕೇಳಿದವರು ನಮಗೆ? dy/dx. dy ಅಂದರೆ ಏನು? dy/dx ಏನಾಗುತ್ತೆ? ಇದು y, ಇದು x. 2 tan ಇನ್ವರ್ಸ್ ಆಫ್ ಟಿ. ನಾನು ಡಿಫ್ರೆನ್ಸಿಯೇಷನ್ ಮಾಡಲಿಲ್ಲ, y/x ತಗೊಳ್ತೇನೆ ಫಸ್ಟಿಗೆ. 2 tan ಇನ್ವರ್ಸ್ ಆಫ್ ಟಿ ಡಿವೈಡೆಡ್ ಬೈ 2 tan ಇನ್ವರ್ಸ್ ಆಫ್ ಟಿ. ನೋಡಿ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ವೆರಿ ಇಂಪಾರ್ಟೆಂಟು. 1 ಸೆಕೆಂಡ್ ಸ್ಟೂಡೆಂಟ್ಸು. ಓಕೆ, ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ dy/dx ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ ಮುಂಚೆ ಇವೆರಡು ಕ್ಯಾನ್ಸಲ್ ಆಗುತ್ತಲ್ಲ, ಆನ್ಸರ್ 1 ಉಳಿತದೆ. ಡಿಫ್ರೆನ್ಸಿಯೇಷನ್ ಆಫ್ 1 ಏನಾಗುತ್ತೆ? ಆನ್ಸರ್ ವಿಲ್ ಬಿ 0. ಅರ್ಥ ಆಯ್ತಲ್ಲ? ಓಕೆ, ನಾವಿಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಎಕ್ಸ್ 2 tan ಇನ್ವರ್ಸ್ ಟಿ 2 tan ಇನ್ವರ್ಸ್ ಟಿ 2 ಕ್ಯಾನ್ಸಲ್ ಆಗುತ್ತೆ. dy/dx. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ವಿಲ್ ಬಿ 0. ಸರಿನಾ? 17th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಲೆಟ್ f(x) = x - 1/x. f(x) = x - 1/x. ಕ್ವಶನ್ ಕೇಳಿದ್ದು f' of -1. ಸರಿನಾ? ಡಿಫ್ರೆನ್ಷಿಯೇಟ್ ಮಾಡಿ ಸ್ಟೂಡೆಂಟ್ಸ.
ಇದರಲ್ಲಿ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಡ್ಯಾಶ್ ಆಫ್ -1 ಹೇಳಿದ್ದು. ಫಸ್ಟಿಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡೋಣ. ಎಕ್ಸನ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತಿಲ್ಲ ಆನ್ಸರ್ 1 ಮೈನಸ್ 1/x ಡಿಫ್ರೆನ್ಸಿಯೇಷನ್ ಏನು -1/x². ಇದೇನಾಗುತ್ತೆ 1 + 1/x². ಅಷ್ಟೇ ಡಿಫ್ರೆನ್ಸಿಯೇಷನ್ ಆಯಿತು. -1 ಕೇಳಿದ್ದಾರೆ, 1 + 1 -1 ಎಕ್ಸ್ ಇದಲ್ಲಿ ಹಾಕಿ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ 1 ಆಗುತ್ತಲ್ಲ. ಇದು 1/1 is 1, 1 + 1 is 2. ಸೊ 2 is your ಆನ್ಸರ್. ದಟ್ಸ್ ಇಟ್ ಸ್ಟೂಡೆಂಟ್ಸು. ಇದೆಲ್ಲ ಪ್ರೀವಿಯಸ್ ಇಯರ್ ಇದು, ಅರ್ಥ ಆಯ್ತಾ? ಓಕೆ, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಆಯಿತಾ? ಇದಿಷ್ಟು ಫಸ್ಟ್ ಪಾರ್ಟ್. ಆದರೆ ಇವತ್ತೇ ಸೆಕೆಂಡ್ ಪಾರ್ಟನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ನಾಳೆ ಒಳಗಡೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಇದು ಮಾಡ್ತೇನೆ. ಎಲ್ಲೆಲ್ಲಿ ನಿಮಗೆ ಕಾನ್ಸೆಪ್ಟ್ ಬರುತ್ತೆ, ಕ್ವಶನ್ಸ್ ಬಂದಾಗ ಅಲ್ಲೇ ಡಿಸ್ಕಸ್ ಮಾಡ್ತೇನೆ, ಆಯಿತಾ? ಸೊ ನಾಳೆ ಒಳಗಡೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ 5 to 6 ಮಾರ್ಕ್ಸ್ ಆಗುತ್ತೆ ಸ್ಟೂಡೆಂಟ್ಸು. ಅಲ್ಲಿಗೆ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಮ್ಯಾಟ್ರೈಸಸ್, ಡಿಟರ್ಮಿನೆಂಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, 3D ವೆಕ್ಟರ್ಸ್ ಪ್ಲಸ್ ಇದಾದರೆ ಹತ್ರ ನಿಮಗೆ 30 ಮಾರ್ಕ್ಸಿಗೆ ಕಂಪ್ಲೀಟ್ ಆಗುತ್ತೆ. ಪರ್ಫೆಕ್ಟಾಗಿ ಮಾಡಿ ಇದಿಷ್ಟನ್ನು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ 25 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಸಿಗುತ್ತೆ ನಿಮಗೆ ಪರ್ಫೆಕ್ಟ್ ಆದರೆ. ಅದಾದಮೇಲೆ ಈಸಿ ಇರೋ 1-2-3 ಚಾಪ್ಟರ್ನ ಮಾಡಿದರೆ 30-35 ಆರಾಮ್ ಸಿಗುತ್ತೆ. ವಿಲ್ ಬಿ ಇನ್ ಸೇಫರ್ ಸೈಡ್. 35 ತೆಗೆದ್ರೆ ಮ್ಯಾಥ್ಸಲ್ಲಿ 35 to 40 ಅಷ್ಟೇ, ಆಯಿತಾ? ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ. ಆದರೆ ಇನ್ನೊಂದು ಪಾಠನ ಇವತ್ತು ಅಪ್ಲೋಡ್ ಮಾಡ್ತೇನೆ. ಮತ್ತು ಏನಾದರೂ ಡೌಟ್ ಇದೆ ನನಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.